ಊಟ ಇನ್ನೂ ಇಲ್ಲ. ನಿಮ್ಮದು ಊಟ ಆಯಿತಾ? ಈಗ ಆಫೀಸ್ನಲ್ಲಿದ್ದೀರಾ? ಇಲ್ಲಂತೆ. ಮನೆಯಲ್ಲಿ? ಓಕೆ. ನನ್ನ ಮೀಟ್ ಮಾಡಬೇಕಾ? ನೋ ನಾನು ಮೀಟ್ ಆಗಲ್ಲ ನಿಮ್ಮನ್ನು. ಯಾಕೆ ಯಾಕೆ ಅಂತಂದರೆ ನೀವು ಫೇಸ್ಬುಕ್ ಫ್ರೆಂಡು, ನಾನು ನಿಮಗೆ ಫೇಸ್ಬುಕ್ಕಲ್ಲೇ ಫ್ರೆಂಡ್ ಆಗಿತ್ತು. ಬಟ್ ನೀವು ಯಾರು ಏನೋ ನನಗೇನು ಗೊತ್ತಿಲ್ವಲ್ಲ. ಗೊತ್ತಾಗಬೇಕು ಅಂದರೆ ಮೀಟ್ ಮಾಡಬೇಕು. ಓಕೆ, ಎಲ್ಲದಕ್ಕೂ ಸಮಯ ಬರಲಿ, ಖಂಡಿತ ಮೀಟ್ ಮಾಡ್ತೀನಿ. ಇವಳೇನು ಈ ನಡುವೆ ಯಾರ ಜೊತೆಗೋ ಜಾಸ್ತಿ ಫೋನಾಗಿ ಮೆಸೇಜ್ ಮಾಡ್ತಾ ಇರ್ತಾಳೆ, ಮಾತಾಡ್ತಾ ಇರ್ತಾಳೆ. ಏನು ಇವಳು ಕತೆ? ಏಯ್ ಸಂಗೀತ, ಸಂಗೀತ ನೋಡ್ತಾ ಇವಳು. ಏಯ್ ಸಂಗೀತ, ಏನಮ್ಮ? ಏನೇ ರಾತ್ರಿ 12 ಗಂಟೆವರೆಗೂ ಫೋನಾಗಿ ಟಕ್ 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 ಅಂತ ಓದ್ತಾ ಇರ್ತೀಯಾ? ಅದು ಯಾರ ಜೊತೆಗೋ ಮಾತಾಡ್ತಾ ಇದೆಯಾ? ಏನು ನಿಂದು ಸಮಾಚಾರ? ಹಾಂ, ಮುಂಚೆ ಎಲ್ಲ ಫೋನೇ ಮುಟ್ತಾ ಇರಲಿಲ್ಲ, ಇವಾಗೇನು 24 ಗಂಟೆ ಫೋನ್ ಇಲ್ದಿದ್ರೆ ಇರೋದೇ ಇಲ್ಲ. ಏನೇ ಯಾರ ಜೊತೆಗೆ ಮಾತಾಡೋದು ನೀನು? ಅಯ್ಯೋ, ನಾನು ಯಾರ ಜೊತೆಗೆ ಮಾತಾಡಲಿ? ಹೋಗಮ್ಮ. ಅತ್ತೆ ಮೆಸೇಜ್ ಮಾಡ್ತಾ ಇರ್ತಾಳೆ, ಅದಕ್ಕೆ ನಾನು ಮೆಸೇಜ್ ಮಾಡ್ತಾ ಇರ್ತೀನಿ ಅಷ್ಟೇ. ಅದೇ ನಿಮ್ಮ ಅತ್ತೆಗೆ ಫೋನ್ ಮಾಡಿ ಮಾತಾಡೋಕ್ಕಾಗಲ್ಲ, ಅದೇನು ಮೆಸೇಜ್ ಮಾಡೋದು ನೀನು? ಅಯ್ಯೋ ಸುಮ್ಮನೆ ಹಿಂಗೆ. ಅಯ್ಯೋ ಅದಕ್ಕೆಲ್ಲ ಯಾಕಮ್ಮ ನೀನು ಇಷ್ಟೊಂದು ಸೀರಿಯಸ್ ಮಾಡ್ಕೊತೀಯಾ? ನಿನ್ನಿಂದ ಒಂದು ಸತಿ ಹೋಗಿರೋ ಮಾನ ಮರ್ಯಾದಿನ ಸಾಕಮ್ಮ, ಇನ್ನೂ ಒಂದು ಸತಿ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಏನು ಹಂಗಾದ್ರೆ ನೀನು ಮಾನ ಮರ್ಯಾದೆ ತೆಗಿತಾ ಇದ್ದೀನಾ? ಏನು ಫೋನ್ ನೋಡೋದು ತಪ್ಪೇನಮ್ಮ? ಫೋನ್ ನೋಡೋದು ತಪ್ಪು ಅಂತ ಹೇಳಿಲ್ಲ ನಾನು. ಏನು ಯಾವಾಗಲೂ ಯಾರಿಗೂ ಮೆಸೇಜ್ ಮಾಡ್ತಾ ಇರ್ತೀಯಾ, ಫೋನಾಗಿ ಮಾತಾಡ್ತಾ ಇರ್ತೀಯಾ, ಯಾರು ಅಂತ ಕೇಳಿದ್ದು. ಯಾರು ಇಲ್ಲಮ್ಮ, ಅತ್ತೆ ಅಷ್ಟೇ. ಸರಿ ಬಿಡು, ಆಯಿತು. ವಿಜಯ್ ನಮ್ಮಮ್ಮ ಇಲ್ಲೇ ಇದ್ದಾರೆ, ಆಮೇಲೆ ಮೆಸೇಜ್ ಮಾಡ್ತೀನಿ. ಓಕೆ ಓಕೆ ಓಕೆ. ಯಾಕಮ್ಮ? ನಡಿ ವಿಜಯ್, ನಿಮ್ಮ ಅತ್ತೆಯವ್ರ ಊರಿಗೆ ಹೋಗ್ಬಿಟ್ಟು ಬರೋಣ. ಕಾಸು ಕೊಟ್ಬಿಟ್ಟು ಆ ಭದ್ರಪ್ಪನಿಗೆ ಮದುವೆ ಡೇಟು ಬಿರಿನೇ ಫಿಕ್ಸ್ ಮಾಡ್ತಾನೆ. ನಡಿ, ಇನ್ನು ಎಷ್ಟು ದಿನ ಅಂತ ಕಾಯ್ಕೊಂಡಿರೋದು, ಆತ ಮಾಡಿ ಮುಗಿಸ್ಬಿಡೋಣ. ನಿಮ್ಮ ಅಪ್ಪನೂ ಬರ್ತಾವ್ರೆ, ಮೂವರು ಹೋಗಿ ಹಂಗೆ ನಿಮ್ಮ ಅತ್ತನ ಜೊತೆ ಕರ್ಕೊಂಡು ಕೊಟ್ಬಿಟ್ಟು ಡೇಟ್ ಯಾವಾಗ ನೋಡಿ ಚೆನ್ನಾಗಿರೋ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಚೌಟ್ರಿನೂ ಬುಕ್ ಮಾಡಲಿ. ನಡಿಯಪ್ಪ ಹೋಗೋಣ. ಅಮ್ಮ ಅದು ನಿನ್ನ ಕೆಲಸ ಎಷ್ಟೇ ಇದ್ರೂ ಇವತ್ತು ರಜೆ ಮಾಡು, ಆಯಿತಾ? ನಾವು ನಿಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಈ ಟೈಮ್ ಬಿಟ್ಟರೆ ಬೇರೆ ಟೈಮ್ ಆಗಲ್ಲ. ನಿನ್ನ ಕೆಲಸ ಏನಿದ್ರು ಅಜಯ್ ನೋಡ್ಕೊತಾನೆ. ನಡಿ ಬಾ, ಕಾರ್ ತೆಗಿ ಬಾ. ಯಾಕೋ, ಏನಾಯಿತು? ಹಾಂ, ದುಡ್ಡಿಲ್ಲೇನೋ? ನೀನು ಹೋಗೋರ್ಗೆ ಬರೋರಿಗೆಲ್ಲನೂ ಲಕ್ಷಕ್ಕೆ ಕೊಡ್ತಾ ಇದ್ರೆ ಎಲ್ಲಿರ್ತೈತಮ್ಮ ದುಡ್ಡು ಅವನ ಹತ್ರ? ಹಾಂ, ಅವನು ತಾನೇ ಎಲ್ಲಿಂದ ಸಂಪಾದನೆ ಮಾಡ್ಕೊಂಡು ಕೊಡ್ತಾನೆ? ಇವಾಗೇನು 5 ಲಕ್ಷ ಅಂದ್ರೆ ಸುಮ್ಮನೆನಾ? ಯಾವಾಗ ನೋಡು ಅವನ ಮೇಲೆ ಹೋಗ್ತೀರ ಮನೆಯೆಲ್ಲರೂ ದುಡ್ಡು ಅಂತ. ಎಲ್ಲಿಂದ ಬರ್ತೈತೆ? ಇವಾಗ ಅವ್ನು ಹೇಳಿದ್ನ ದುಡ್ಡಿಲ್ಲ ಅಂತ? ಹೇಳಿದ್ನೇನೆ, ಏನಿಲ್ಲಲ್ಲ, ಸುಮ್ಮನೆ ಇರು. ಬ್ಯಾಂಕಾಗೆ ಎಷ್ಟೈತೆ ಎಷ್ಟಿಲ್ಲ ಅಂತ ನನಗೆ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ವಿಜಯ್, ಯಾಕೋ ಏನಾಯ್ತು ಮಾತಾಡು. ನೀನು ಹಿಂಗೆ ಸೈಲೆಂಟಾಗಿ ನಿಂತ್ಕೊಂಬಿಟ್ರೆ ನಾನೇನು ನಿಂತ್ಕೊಳೋದು? ಇವಾಗ ದುಡ್ಡು ಕೊಡೋದು ಬೇಡ ಶೋಭಿತಾ ಮದುವೆಗೆ? ಹಾಂ, ಬೇಡ ಬಿಡು, ನಿಂಗೆ ಇಷ್ಟ ಇಲ್ಲ ಅಂತಂದರೆ ಕೊಡೋದು ಬೇಡ. ನೀನು ಯಾಕೋ ಹಿಂಗೆ ಮುಖ ಹಿಂಗೆ ಇಟ್ಕೊಂಡಿದ್ಯಾ? ಹಾಂ ಅಮ್ಮ, ನಾನು ನಿಮ್ಗೇನೋ ಹೇಳ್ಬೇಕಮ್ಮ, ನೀವು ಬೇಜಾರು ಮಾಡ್ಕೊಂಬಿಟ್ರಿ. ಇಲ್ಲ ಹೇಳು, ಏನಂತ ಹೇಳು. ನಾನೇನು ಬೇಜಾರು ಮಾಡ್ಕೊಳಲ್ಲ. ಏನಾಯಿತು? ಯಾಕೋ ಬಿಸ್ನೆಸ್ ಏನಾದರೂ ಡೆಲ್ ಆಯಿತಾ? ಅಜಯ್ ದುಡ್ಡು ಕೇಳಿದ್ ನೀನು? ಏನಾಯಿತು? ನನ್ನ ಮುಖ ನೋಡ್ಕೊಂಡು ಮಾತಾಡೋ. ಯಾಕೋ ಅಂತೆಲ್ಲ ತೆಗೆಸ್ಕೊತಾ ಇದೆಯಾ? ಏನೋ ತಪ್ಪು ಮಾಡ್ದಂತಾರ? ವಿಜಯ್, ಅಜಯ್ ಎಲ್ಲೋ? ಅಮ್ಮ, ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕಮ್ಮ, ನೀವು ಬೈತೀರೇನೋ ಅಂತ ನಂಗೆ ಭಯ ಆಗ್ತಾಯಿದೆ. ಇಲ್ಲ ಹೇಳು, ನೀನೇನೇ ತಪ್ಪು ಮಾಡಿದ್ರೂ ನನಗೇನು ಬೇಜಾರಿಲ್ಲ. ನೀನೇನೇ ಒಂದು ಕೆಲಸ ಮಾಡಿದ್ರು ಆಲೋಚನೆ ಮಾಡಿ ಆ ಕೆಲಸ ಮಾಡ್ತೀಯ ಅಂತ ಗೊತ್ತು. ಏನು ಹೇಳು, ಏನಾಯ್ತಂತ ಹೇಳು. ಅಮ್ಮ, ನಿನ್ನೆ ಧನುಗೂ ಶೋಭಿತಾಗೂ ಮದುವೆ ಆಗೋಯ್ತಮ್ಮ. ಏನು ಅವರಪ್ಪ ಅಷ್ಟು ವರದಕ್ಷಿಣೆ ಬೇಕು ಅಂತ ಕೇಳ್ತಾ ಇದ್ನು? ಇಷ್ಟು ಬೇಗ ಮದುವೆ ಮಾಡ್ಕೊಂಬಿಟ್ನಾ? ಅವತ್ತು ನಾವೆಲ್ಲ ಏನಕ್ಕೆ ಹೋಗಿ ಮಾತುಕತೆ ಮಾಡಿದ್ದು? ಹಾಂ, ಇಲ್ಲಿಂದ ಅಲ್ಲಿಗೆ ಹೋಗಿ ಅವನೇನು ಒಟ್ಟಿಗೆ ಏನು ತಿಂತಾನೆ? ಅವರಪ್ಪ ಅಲ್ಲಮ್ಮ ಮದುವೆ ಮಾಡಿಸಿದ್ದು, ನಾನು ಮಾಡಿಸಿದ್ದು ಮದುವೆ. ಏ ವಿಜಯ್, ಜ್ಞಾನ ಇದು ಮಾತಾಡ್ತಾ ಇದೆಯೇನೋ? ಹಾಂ, ಹೂನಮ್ಮ, ನಾನು ಅಜ್ಜಯ್ಯಿ ತಾತ ಬಂದಿದ್ರು, ಬಸಯ್ಯ ತಾತ, ಅವರು ಕವಿತಾ ಎಲ್ಲ ಸೇರಿ ನೆನ್ನೆ ಮದುವೆ ಮಾಡಿಸ್ಬಿಟ್ರಮ್ಮ ದೇವಸ್ಥಾನ ಹತ್ರ. ದ್ಯಾವಮ್ಮನಿಗೆ ಗೊತ್ತೇನೋ ಈ ವಿಷಯ? ಇಲ್ಲಮ್ಮ, ಅತ್ತೆ ಗೊತ್ತಿಲ್ಲ. ಯಾಕೋ ಇಂಥ ಕೆಲಸ ಮಾಡಿದ್ರೆ? ದ್ಯಾವಮ್ಮನಿಗೆ ಗೊತ್ತಾದ್ರೆ ಅಮ್ಮನ ಎಷ್ಟು ನೋವು ತಿನ್ನಲ್ಲ? ಹಾಂ, ಅಲ್ಲ ನಾವು ಬೇರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅವ್ರ ಮನೆ ಕುತ್ಕೊಂಡು ಮಾತುಕತೆ ಎಲ್ಲ ಆದಮೇಲೆ ನೀವು ಇಂಥ ಕೆಲಸ ಮಾಡಿದ್ರೆ ಆ ಧನುವರಪ್ಪನ ಏನು ಅನ್ಕೊಳಲ್ಲ? ಏನಕ್ಕಪ್ಪ ದೊಡ್ಡ ಮನುಷ್ಯರು ಅಲ್ಲಿ ಬೆಂಗಳೂರಿಂದ ಬಂದಿದ್ರು ಇಲ್ಲಿ ಮಾತಾಡೋಕ್ಕೆ ಅಂತ ಬೈಕಣಲ್ಲೇನೋ? ಯಾಕೋ ಇಂಥ ಕೆಲಸ ಮಾಡಿದ್ದು ನೀನು? ಇವತ್ತೇ ಇಷ್ಟು ದುಡ್ಡಿಗೆ ಆಸೆ ಪಡೋನು, ನಾಳೆ ಬೆಳಗ್ಗೆ ನಾವು ಎಲ್ಲ ಕೊಟ್ಟು ಶೋಭಿತಾಗ ಮದುವೆ ಮಾಡಿಕೊಟ್ರೆ ಹೋಗು ಮತ್ತೆ ವರದಕ್ಷಿಣೆ ತಗೊಂಬೋಗು ಅಂತ ಹಿಂಸೆ ಕೊಟ್ಟರೆ ಶೋಭಿತಾಗ ಏನಮ್ಮ ಮಾಡೋದು? ಹಾಂ, ಅದಕ್ಕೆ ನಾವೇ ಧನು ನಾನು ಅಜಯ್ ಎಲ್ಲ ಕುತ್ಕೊಂಡು ಆಲೋಚನೆ ಮಾಡಿ ನೆನ್ನೆ ಮದುವೆ ಮಾಡಿಸ್ಬಿಟ್ರಮ್ಮ. ಓಹೋ, ನೋಡ್ದೇನಮ್ಮ? ನೋಡ್ದಾ? ನಾನು ಮದುವೆ ಆಗಿದ್ದಕ್ಕೆ ನೀನು ಎಷ್ಟು ಗಲಾಟೆ ಮಾಡಿದೆ. ಇವಾಗ ನೋಡ್ದಾ ನಿನ್ನ ಮಕ್ಕಳು ಎಂಥ ಗನಂದಾರಿ ಕೆಲಸ ಮಾಡವ್ರೆ? ಹಾಂ,
ಮಾತಕ್ಕೆ ಮುಂಚೆ ನನ್ನನ್ನೇ ಬೈತಾ ಇದ್ದೆ. ಇವಾಗ ನೋಡು ಎಂಥ ಕೆಲಸ ಮಾಡೋರು ನಿನ್ನ ಮಕ್ಕಳು. ಮನೆಗೆ ದೊಡ್ಡೊಳಗೆ ನೀನು ಮಣ್ಣು ತಿನ್ನೋ ಕೆಲಸ ಮಾಡಿದೆ, ಇನ್ನಿಂದ ಬಂತಿರವ ಅವು ಮಣ್ಣು ತಿನ್ನೋ ಕೆಲಸನೇ ಮಾಡೋದು. ಬಾಯಿ ಮುಚ್ಕೊಂಡು ಕೂತ್ಕಳೆ. ಒಬ್ಬರ ಕಡೆ ಬೆಳೆ ತೋರ್ಸೋಕೆ ಮುಂಚೆ ನಮ್ಮ ತಪ್ಪು ಏನು ಅಂತ ನೋಡ್ಕೊಬೇಕು. ನೀನು ಮಧ್ಯ ಬಾಯಿ ಹಾಕ್ಬೇಡ. ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರೆ ಕೂತ್ಕೊ, ಇಲ್ಲ ಎದ್ದು ಒಳಗಡೆ ಹೋಗು. ಅಲ್ಲೋ ಅದನ್ನು ಅವ್ರ ಅಪ್ಪನ ಮೊದಲೇ ರಾಕ್ಷಸ್ನವನು. ಹಾಂ, ಅವ್ನು ಬಂದು ಬಾಯ್ ಬಡ್ಕೊಂತಾನೆ. ಅವಾಗೇನು ಹೇಳ್ತಿರೋ ಹೇಳ್ರಿ. ದ್ಯಾವಮ್ಮನ ಗೊತ್ತಾದ್ರೆ ಇನ್ನೆಷ್ಟು ರಾಮಾಯಣ ಆಗ್ತೈತೋ. ಏನು ಕೆಲಸ ಮಾಡ್ತೀರೋ ನೀವು? ಏನರೋ ಬಂದಿರೋದು ನಿಮ್ಗೆಲ್ಲನೂ. ಹಾಂ, ಇವಾಗ ದುಡ್ಡು ಅಡ್ಜಸ್ಟ್ ಆಗಿತ್ತು ತಾನೇ, ತಗೊಂಡೋಗಿ ಕೊಟ್ಟಿದ್ದಿದ್ರೆ. ಇಲ್ಲಮ್ಮ, ಮಾತುಕತೆ ಆಗೋಕ್ಕೆ ಮುಂಚೆನೇ ನಾವು ಮದುವೆ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ರೆ ಕವಿತನೂ ಸವಿತಾ ಒಪ್ಪಲಿಲ್ಲ. ಅದಕ್ಕೆ ನಾವು ಸುಮ್ಮನೆ ಆಗೋದ್ರಮ್ಮ. ಆಮೇಲೆ ಮಾತುಕತೆ ಅದು ಅಂತ ಹೋಗಿದ್ದು. ಇಲ್ಲ ಅಂದಿದ್ರೆ ಇದಕ್ಕೆ ಮುಂಚೆನೇ ಮದುವೆ ಆಗೋತಾ ಇತ್ತು ಶೋಭಿತಕ್ಕೂ ಧನುಕೂ. ಅಲ್ಲ ಏನಕ್ರು ನಾವು ಮನೆಗೆ ದೊಡ್ಡೋರಂತ ಇರೋದು? ಹಾಂ, ಇವಾಗ ನಾನು 5 ಲಕ್ಷ ದುಡ್ಡು ಎತ್ಕೊಂಡು ರೆಡಿಯಾಗಿ ಹೋಗೋಣ, ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ನಾನು ಅಂದ್ಕೊಂಡ್ರೆ ನೀವು ಇಂಥ ಕೆಲಸ ಮಾಡಿದ್ದೀರಲ್ಲ. ಯಾಕೋ ಬೇಜಾರಾಗ್ತೈತೆ ವಿಜಯ್. ನೀನು ಏನು ವಿಜಯ್ ನೀನು? ನಾನು ಎಷ್ಟೋ ನಂಬಿಕೆ ಇಟ್ಕೊಂಡಿದ್ನಲ್ಲೋ ನಿನ್ನ ಮೇಲೆ, ನನ್ನ ಮಗನ ಹಂಗೆ ಹಿಂಗೆ ಅಂತ. ಎಂಥ ಕೆಲಸ ಮಾಡ್ದೆ ನೀನು? ಅಮ್ಮ, ಅತ್ತೆ ನಮ್ಮ ಹತ್ರ ದುಡ್ಡು ಇಸ್ಕೊಳಲ್ಲ ಅಂತ ನನಗೆ ಗೊತ್ತಮ್ಮ. ನಮ್ಮ ಮದುವೆಗೆ ಅತ್ತೆ ಧನುವರ ಅಪ್ಪ ಹತ್ರನೇ ಮನೆ ಆಮೇಲೆ ಜಮೀನು ಎಲ್ಲ ಅಡ ಇಟ್ಬಿಟ್ಟು ನಮ್ಮ ಮದುವೆಗೆ ನಮಗೆ ಬಟ್ಟೆ ಒಡವೆ ತಂದಿರೋದಮ್ಮ. ನಿಮ್ಗೆ ಈ ವಿಷಯ ಗೊತ್ತಿಲ್ಲ? ಏನು ಹೇಳ್ತಾ ಇದೆಯೋ ವಿಜಯ್ ನೀನು? ಹ್ಞೂನಮ್ಮ, ಪೂಜಾ ಹೇಳಿದ್ಲು ನನಗೆ. ರಾಧಮ್ಮನ ಮಗಳು ಪೂಜಾ ಅವಳಲ್ಲ, ಅವಳು ಹೇಳಿದ್ಲು ಅತ್ತೆ ಏನೋ ಮನೆ ಬೀಳ್ಸ್ಕೊಳಕ್ಕೆ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಧನುವರಪ್ಪ ಹೋಗಿ ಅಲ್ಲಿ JCB ತೊಗೊಂಡೋಗಿ ಮನೆ ಬೀಳ್ಸೋಕ್ಕೆ ಹೋಗಿದ್ದಂತೆ. ಇವಾಗ ಇನ್ನೆಲ್ಲಿ ಮನೆ ಇರೋ ಜಮೀನು ಅವ್ರಿಗೆ ಅಷ್ಟೇ ಅಲ್ಲಮ್ಮ ಇರೋದು, ಅವ್ರಿಗೆ ಅದೇ ಆಧಾರ. ಮಾರ್ಬಿಡ್ತಾರೋ ಅಂತ ಬೈಕೆ ನಾವೀಗ ಮಾಡಿದ್ರಮ್ಮ. ಏನು ಬೇಜಾರು ಮಾಡ್ಕೊಂಬಿಟ್ರಮ್ಮ. ಒಂದು ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಮಾರಿದ್ರೆ ಮಾರ್ಕೊಂತ ಇದ್ಲು, ಮಾರ್ಬಿಟ್ಟು ಎಲ್ಲ ದೇವಸ್ಥಾನ ಭಿಕ್ಷೆ ಬೇಡಕ್ಕೆ ಹೋಗೋಳು. ನಿಂಗೆ ಯಾಕೋ ಬೇಕಿತ್ತು ಇದೆಲ್ಲ ಉಸಾಬ್ರಿ ನಿಂಗೆ? ಹಾಂ, ಬಾಯಿ ಮುಚ್ಕೊಂಡು ಮನೆಗೆ ಬಿದ್ದಿರೋ ಕತಾರಿಲ್ಲ. ಏನಕ್ಕೋ ಮದುವೆ ಮಾಡ್ಸಿದ್ ನೀನು? ಇನ್ನೂ ಯಾರ್ಯಾರೋ ಲವ್ ಮಾಡ್ತಾರೆ, ಅವ್ರಿಗೆ ವರದಕ್ಷಿಣೆ ಕೊಡೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಮದುವೆ ಮಾಡಿಸ್ ನೀನು. ಏನು ನೀನು ಬುದ್ಧಿ ಇದು ಮಾಡ್ತಾಯಿದ್ಯಾ, ಬುದ್ಧಿ ಇಲ್ದಿರ ಮಾಡ್ತಾಯಿದ್ಯಾ? ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ಲ. ಅಮ್ಮನು ನಿಮ್ಮನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾವಳೆ. ತಿರುಗ್ರಿ, ಚೆನ್ನಾಗೇ ಮಾಡಿದಿರ ಯಮನಿಗೆ ಮರ್ಯಾದೆ. ಏಯ್, ನನ್ನ ಮಕ್ಕಳು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರ್ತೈತೆ, ಗೊತ್ತಾಯ್ತಾ? ಇಷ್ಟೊತ್ತು ಅವನೇನು ಹೇಳಿದ್ದು ಅರ್ಥ ಆಯ್ತಾ ನಿನಗೆ? ನಿಂತಾರಲ್ಲ ನನ್ನ ಮಕ್ಕಳು. ಹ್ಞೂ, ನಂತರ ಅಲ್ಲ. ಅದನ್ನು ಅವ್ರ ಅಪ್ಪನ ಬರ್ತಾನಿರ್ರಿ. ಅವ್ನು ಮೊದಲೇ ನಾಯಿ ಆಡ್ದಂಗೆ ಆಡ್ತಾನೆ. ಬರ್ತಾನಿರ್ರಿ. ಅವನಂದ್ರೆ ಅವ್ರ ಅಪ್ಪನ ಬರಲಿಲ್ಲ, ಯಾರೋ ದಿಗ್ಲು ಬೀಳೋರಿಲ್ಲ ತಲೆ ಮಾತಾಡಿದ್ಯಂದ್ರೆ ಗೂಬಿಲ್ಗೆ ಹಾಕ್ಬಿಡ್ತೀನಿ. ಯಾವನು ಬಂದರೆ ಏನು ಮಾಡ್ತಾನೆ? ಸುಮ್ಮನೆ ಕೋಪ ಬರ್ಸ್ಬಿಟ್ಟು ಇಲ್ದಿದ್ದೆಲ್ಲ ಬೈಸ್ಕೊಂತಾಳೆ ನನ್ನ ಕೈಲಿ. ಅಲ್ಲೋ, ಇವಾಗ ದ್ಯಾವಮ್ಮನ ಹೆಂಗೋ ಸಮಾಧಾನ ಮಾಡೋದು? ಹಾಂ, ಏನು ಅನ್ಕೊಳಲ್ಲ ಯಮ್ಮನ? ಹ್ಞೂನಮ್ಮ, ಅತ್ತೆ ಗಲಾಟೆ ಮಾಡ್ತಾವಳಂತೆ. ಸವಿತಾ ಅವಾಗೆ ಫೋನ್ ಮಾಡಿದ್ಲು, ಅಖಿಲಮ್ಮನ ಕರ್ಕೊಂಬ, ಅಮ್ಮನ ಜಾಸ್ತಿ ಗಲಾಟೆ ಮಾಡ್ತಾವಳೆ, ಸಮಾಧಾನ ಮಾಡಲಿ ಅಂತ. ಅಲ್ವಾ, ನೀವು ಮಾಡ್ಕೊಳೋ ಕೆಲ್ಸಕ್ಕೆ ನಾನೇನೋ ಮಾಡಲಿ? ಹಾಂ, ನಾನು ಏನು ಮಾಡಲಿ ಹೇಳು? ದ್ಯಾವಮ್ಮನ್ಗೆ ಏನಂತ ಸಮಾಧಾನ ಮಾಡಲಿ ನಾನು? ಏನೋ ಮಾಡಮ್ಮ, ಏನೋ ಒಂದು ಮಾಡಿ ಅತ್ತೆನ ಸುಮ್ಮನೆ ಇರೋಂಗೆ ಮಾಡಮ್ಮ. ಒಂದು ಸ್ವಲ್ಪ ದಿವಸ ಎಲ್ಲ ಸರಿ ಹೋತೈತೆ. ನನ್ನ ಮಾತು ಕೇಳ್ತಾಳೇನೋ? ಎಂಥ ಕೆಲಸ ಮಾಡ್ದೆ ವಿಜಯ್ ನೀನು? ನಿಮ್ಗೆ ಗೌರವ ಕೊಡ್ತಾರಮ್ಮ ಅತ್ತೆ, ನಿಮ್ಮ ಮಾತು ಕೇಳ್ತಾರಮ್ಮ. ಒಂದು ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಈ ತಕ್ಷಣಕ್ಕೆ ಹಂಗೆ ಅವ್ರು ನಂಗೆ ಸಮಾಧಾನ ಮಾಡಮ್ಮ. ಅಖಿಲ ಇನ್ನೂ ಹೊರಡಿಲ್ಲ? ಯಾಕೆ ಅಖಿಲ, ಏನಾಯ್ತು? ಏನಾಯ್ತೋ ಹೋಗ್ರಿ. ನಿಮ್ಮ ಮಕ್ಕಳು ಮಾಡೋ ಕೆಲಸಕ್ಕೆ ನಾವು ತಲೆ ತಗ್ಸ್ಬೇಕು. ಏನಾಯ್ತು ಅಖಿಲ, ಏನಾಯ್ತು ಅಂತ ಹೇಳು. ನೆನ್ನೆ ಹುಡುಗರೆಲ್ಲ ಸೇರಿ ಧನುಕು ಶೋಭಿತಕ್ಕೂ ಮದುವೆ ಮಾಡಿಬಿಟ್ಟವ್ರು ನೋಡ್ರಿ. ಇದೇನು ಅಖಿಲ ಹಿಂಗೆ ಹೇಳ್ತಾ ಇದೆಯಾ? ಹಾಂ, ಏನು ಕನ್ಸು ಬಿತ್ತಾ ನಿಂಗೆ? ಹೆಂಗೆ? ಇಲ್ಲ ಅಪ್ಪ, ಅಮ್ಮನ ಹೇಳ್ತಾ ಇರೋದು ನಿಜನೇನೆ. ನೀವು ಹುಡುಗರು ಮಾಡೋ ಕೆಲಸಕ್ಕೆ ನಾವು ತಲೆ ತಗ್ಸ್ಬೇಕಲ್ಲೋ? ಹಾಂ, ಆ ಭದ್ರಪ್ಪನ ಒಂದೇ ಮಾತು ಕೇಳೋದು, ಬೆಂಗಳೂರಿಂದ ಅಷ್ಟು ಮಾತಕ್ಕೆ ಏನಕ್ಕೆ ಬಂದ್ರಿ ನೀವು ಇಲ್ಲಿಗೆ ದೊಡ್ಡದಾಗಿ ಮಾತುಕತೆಕ ಅಂತ? ಏನು ಕೆಲಸ ಮಾಡ್ತೀವ ವಿಜಯ್ ನೀನು? ದ್ಯಾವಮ್ಮನ ಗೊತ್ತೇನೋ? ಇಲ್ಲ ಅಪ್ಪ, ಗೊತ್ತಿಲ್ಲ. ಇವಾಗ ಬಾಮ ಸಮಾಧಾನ ಮಾಡ್ಬಾ ಅತ್ತೆನ ಅಂತ ಹೇಳ್ತಾವನೆ. ಯಾವ ಮಕ್ಕ ಇಟ್ಕೊಂಡು ನಾನು ಹೋಗ್ಲಿ? ಹ್ಞೂ, ಯಾವ ಮಕ್ಕ ಇಟ್ಕೊಂಡು ಹೋಗ್ತೀಯ ಆಯಮ್ಮನ ಮನೆ ಬಾಕ್ಲಿಗೆ? ನಿನ್ನ ಮಕ್ಕಳು ಮಾಡಿರೋ ಗನಂತಾರಿ ಕೆಲಸಕ್ಕೆ ಬೇಕಾಗಿತ್ತ ಇದೆಲ್ಲನೂ? ಹಾಂ, ನೀನು ನೋಡಿದ್ರೆ ಮದುವೆ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆ ಹಾಕ್ಕಂತೀನಿ ಅಂತ ಕುಣಿತಾ ಇದ್ದೆ. ನಿನ್ನ ಮಕ್ಕಳು ನೋಡಿದ್ರೆ ಹಿಂಗೆ ಮಾಡಿದ್ರು. ಚೆನ್ನಾಗೈತೆ. ಈ ಕಡೆ ತೊಟ್ಲೂ ತುಕ್ತೀರಾ, ಈ ಕಡೆ ಮಗುನೂ ಗಿಲ್ತೀರಾ. ಅಮ್ಮನೂ ಮಕ್ಕಳು ಸರಿಯಾಗಿದ್ದೀರಾ? ಅಮ್ಮ ಮಹಾತಾಯಿ, ನೀನು ಅಷ್ಟೊತ್ತು ಬಾಯಿ ಮುಚ್ಕೊಂಡಿದ್ರೆ ನನಗೆ ನೆಮ್ಮದಿನಮ್ಮ. ನಾನೇನೇ ಮಾತಾಡಿದ್ರು ನಿಮ್ಗೆ ಹಿಂಸೆನೆ. ನಾನೇನು ಮಾತಾಡಲ್ಬಿಟ್ಟು ಸೈಲೆಂಟಾಗಿರ್ತೀನಿ. ರೀ, ನಡೀರಿ ಹೋಗಿ ದ್ಯಾವಮ್ಮನ ಹತ್ರ ಮಾತಾಡೋಣ. ಅದೇನು ಮಾಡ್ಕೊಂಡವಳೆ ಏನೋ ದ್ಯಾವಮ್ಮನು ಇವ್ರು ಮಾಡೋ ಕೆಲಸಕ್ಕೆ. ಅಲ್ಲ ಅಖಿಲ, ಏನಂತ ಹೋಗಿ ಮಾತಾಡ್ತೀಯ ನೀನು? ಹಾಂ, ಏನಂತ ಮಾತಾಡ್ತೀಯ? ನಡೀರಿ ಹೋಗೋಣ. ಅಲ್ಲಿನ ಪರಿಸ್ಥಿತಿ ಏನಾಗೈತೋ ಏನೋ. ಹಾಂ, ಇನ್ನು ಅವ್ರಿಗೆ ನಾವೇ ತಾನೇ ದಿಕ್ಕು. ನಾವೇ ಹೋಗಿ ಸಮಾಧಾನ ಮಾಡ್ತಿದ್ರೆ ಇನ್ಯಾರವ್ರೆ? ನಡೀರಿ. ವಿಜಯ್ ಬಾರೋ.